ನಿಮಗೆ ಗೊತ್ತಾ, ಸೀತ ನೀಡಿದ ಅಮೂಲ್ಯ ಮುತ್ತಿನ ಹಾರವನ್ನು ಹನುಮಂತನು ಯಾಕೆ ಒಡೆದ ಅಂತ? ರಾವಣನನ್ನು ಸೋಲಿಸಿದ ನಂತರ ಅಯೋಧ್ಯೆಯಲ್ಲಿ ರಾಮಪಟ್ಟಾಭಿಷೇಕ ನಡೆಯುತ್ತಿತ್ತು. ಎಲ್ಲರೂ ಸಂತೋಷದಲ್ಲಿದ್ದರು. ಸೀತಮ್ಮ ತನ್ನ ಕೃತಜ್ಞತೆಯ ಸಂಕೇತವಾಗಿ ಒಂದು ಅಮೂಲ್ಯ ಮುತ್ತಿನ ಹಾರವನ್ನು ಹನುಮಂತನಿಗೆ ಕೊಟ್ಟಳು. ಆದರೆ ಹನುಮಂತನು ಆ ಮುತ್ತುಗಳನ್ನು ಒಂದೊಂದಾಗಿ ಒಡೆದು ಹಾಕಲು ಶುರು ಮಾಡಿದ. ಅರಮನೆಯವರು ಆಶ್ಚರ್ಯಪಟ್ಟರು. ಇದು ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದರು. ಹನುಮಂತನ ಉತ್ತರ ಏನು ಗೊತ್ತಾ? ಈ ಮುತ್ತಿನೊಳಗೆ ರಾಮನ ಹೆಸರು ಇಲ್ಲ. ರಾಮನಿಲ್ಲದ ವಸ್ತುವಿಗೆ ನನಗೆ ಬೆಲೆ ಇಲ್ಲ. ಅವರು ಹಾಸ್ಯ ಮಾಡಿದರು. ಹಾಗಾದರೆ ರಾಮನು ನಿನ್ನೊಳಗಿದ್ದಾನಾ ಅಂತ. ತಕ್ಷಣ ಹನುಮಂತನು ತನ್ನ ಎದೆ ಕೀಳಿ ತೋರಿಸಿದನು. ಅದರೊಳಗೆ ರಾಮ ಮತ್ತು ಸೀತಾ ನೆಲೆಸಿದ್ದರು.